ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಶ್ರೀಮದ್ ರಂಭಾಪುರಿ ಶಾಖಾ ಶ್ರೀ ಗುರು ರುದ್ರಮುನೀಶ್ವರ ಹಿರೇಮಠದ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಜರುಗಿತು. ಉದ್ಘಾಟಕರಾಗಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ವೈದ್ಯಕೀಯ ಶಿಕ್ಷಣ ಸಚಿವರು, ಮುಖ್ಯ ಅತಿಥಿಗಳಾಗಿ ಯಶವಂತರಾಯಗೌಡ ಶಾಸಕರು, ದೊಡ್ಡಪ್ಪಗೌಡ ನರಿಬೋಳ್, ಶಿವರಾಜಗೌಡ ರದ್ದೇವಾಡಗಿ. ಸಭೆಯ ಅಧ್ಯಕ್ಷತೆಯನ್ನು ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ವಹಿಸಿಕೊಂಡಿದ್ದರು. ನಿರೂಪಣೆಯನ್ನು ಮಡಿವಾಳ ಶಾಸ್ತ್ರಿ, ಸ್ವಾಗತವನ್ನು ಗೊಲ್ಲಾಳಪ್ಪಗೌಡ ನೆರವೇರಿಸಿದರು. ಶಿವಾಚಾರ್ಯ ಸ್ವಾಮಿಗಳು ನೇತೃತ್ವ ವಹಿಸಿ ಮಾತನಾಡಿದರು. ರಂಭಾಪುರಿ ಜಗದ್ಗುರುಗಳು ಆಶೀರ್ವಚನ ನೀಡಿದರು.
ಸಾಹೇಬಣ್ಣಗಳವರು ದೇವರಿಪ್ಪರಿಗೆ ಪೂಜ್ಯರಿಗೆ, ಸಂಗಣ್ಣ ಸಾಹೇಬಣ್ಣಗಳವರು ಐನಾಪುರ ಪೂಜ್ಯರಿಗೆ, ಮಲ್ಲನಗೌಡ ನೀರಿನಗೌಡ ಬಿರಾದರವರು ಮಾಗಣಿಗೇರಿಯ ಕಿರಿಯ ಪೂಜ್ಯರಿಗೆ, ಮಾಗಣಿಗೇರಿಯ ಕಿರಿಯ ಪೂಜ್ಯರಿಗೆ, ಈ ಕಡೆ ಬರ್ರಿ ಮತ್ತ ಆಲ್ಮೇಲದ ಸಂಗೊಳ್ಳಿ ಪೂಜ್ಯರಿಗೆ ಶ್ರೀ ದೇವೇಂದ್ರಪ್ಪಗೌಡ ನಾನಾಗೌಡ ಬಿರಾದರವರು, ಶ್ರೀ ದೇವೇಂದ್ರಪ್ಪಗೌಡ ನಾನಾಗೌಡ ಬಿರಾದರವರು ಸಂಗೊಳ್ಳಿ, ಸಂತೋಷ್ ಬಳುಂಡಿಗೆಯವರು ಮಳಲಿ ಪೂಜ್ಯರಿಗೆ, ಅದೇ ರೀತಿ ನಿಂಗಪ್ಪ ಕುಂಬಾರವರು ಕೆರಟಿಗೆ ಪೂಜ್ಯರಿಗೆ, ಉಮದಿಯವರು ಉಮದಿಯ ಬಸವರಾಜ್ ಸನ್ನಿಧಾನದ ಪ್ರೀತಿಯನ್ನು ಗಳಿಸಿದವರು ಬರ್ರಿ. ಉಮದಿ ಬಸವರಾಜ ಸ್ವಾಮಿ, ಅದೇ ರೀತಿ ಕೆರಟಿಗೆ ಪೂಜ್ಯರು, ಅದೇ ರೀತಿ ಕಲಿಕೇರಿಯ ಪೂಜ್ಯರು ಶ್ರೀ ಶಂಕರಗೌಡ ಸಾಹೇಬಗೌಡ ಅವಣಗಳು, ನಿಂಗಪ್ಪ ಕುಂಬಾರ್ ಕೆರಟಿಗೆಯ ಪೂಜ್ಯರು, ಕಲಿಕೇರಿಯ ಪೂಜ್ಯರಿಗೆ ಗುರಣ್ಣ ಮದರಿಯವರು, ಶ್ರೀ ಶಂಕರಗೌಡ ಸಾಹೇಬಗೌಡ ಅವಣಗಳು, ಶ್ರೀ ನಿಂಗನಗೌಡ ಚೆನ್ನಗೌಡವರು, ಅದೇ ರೀತಿಯಾಗಿ ಚಿಗರಳ್ಳಿಯ ಪೂಜ್ಯರು, ಆಲ್ಮೇಲದ ಪೂಜ್ಯರು, ಸಗರದ ಪೂಜ್ಯರು ಶ್ರೀ ನಿಂಗನಗೌಡ ಚೆನ್ನಗೌಡ, ಸುಭಾಷ್ ಗುಡ್ಡ್ಯಾರ್, ಇದರಲ್ಲಿ ಅಧ್ಯಾತ್ಮದ ಕಡೆಗೆ ಸೆಳೆತ ನಮ್ಮ ಸಮಾಜವನ್ನು ಕಟ್ಟಿದ್ದಾರೆ ಎಲ್ಲ ಗುರುಗಳು ಸೇರಿ. ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಬಹಳಷ್ಟು ಸಮೃದ್ಧಿ ಇದೆ. ನಮ್ಮ ರಾಜ್ಯದಲ್ಲಿ ಸುಖ ಶಾಂತಿ ಇದೆ. ನಮ್ಮ ರಾಜ್ಯದಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಜನರು ಸಹಬಾಳ್ವೆಯಿಂದ ಬಾಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಇಷ್ಟು ಸಮೃದ್ಧಿ ಆಗಲಿಕ್ಕೆ ಮಠಮಾನ್ಯಗಳ ಕೊಡುಗೆ ಬಹಳ ಅಪಾರವಾಗಿದೆ ಅಂತ ನಾವು ಯಾರು ಮರೆಯುವಂತಿಲ್ಲ. ನೂರಾರು ವರ್ಷಗಳಿಂದ ಎಲ್ಲ ಸಮಾಜದ ಜನರಿಗೆ ಅನ್ನದಾಸೋಹ ಮಾಡ್ತಕ್ಕಂಥದ್ದಿರ್ಬೋದು, ಮತ್ತು ಕಾಲಕ್ರಮೇಣ ಅನೇಕ ವಿದ್ಯಾಸಂಸ್ಥೆಗಳನ್ನು
ಹುಟ್ಟು ಹಾಕಿ ಜನರಿಗೆ ವಿದ್ಯಾದಾನ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ಜನರಲ್ಲಿ ಧರ್ಮ ಬೋಧನೆಯನ್ನ ಮಾಡ್ತಕ್ಕಂಥದ್ದು ಅದು ಬಹಳ ಮುಖ್ಯ. ಯಾಕಂದ್ರೆ ಮನುಷ್ಯನಿಗೆ ಎಷ್ಟೇ ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಇದು ಯಾವುದೂ ಶಾಶ್ವತ ಅಲ್ಲ. ಇದರಿಂದ ಯಾವುದು ಕೂಡ ನೆಮ್ಮದಿಯ ಬದುಕು ಅವರಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ನೆಮ್ಮದಿಯ ಬದುಕು ಸಿಗಲಿಕ್ಕೆ ಯಾವಾಗ ಸಾಧ್ಯ ಇದೆ ಅಂತಂದ್ರೆ ಅದು ಅವರ ಧರ್ಮದ ಮಾರ್ಗದ ಮೇಲೆ ನಡೆದಾಗ ಮಾತ್ರ. ಆ ಪರಮಾತ್ಮನಲ್ಲಿ ಆ ಭಕ್ತಿಯ ಅವರ ಭಾವ ಏನಿದೆಯಲ್ಲ ಅದು ಬಹಳ ಮುಖ್ಯ. ಜೀವನದಲ್ಲಿ ಯಾವತ್ತೂ ಕೂಡ ನಾವು ಆ ಪರಮಾತ್ಮನ ನೆನೆದು ಆ ಭಕ್ತಿಯ ಮಾರ್ಗದ ಮೇಲೆ ನಡೆದ್ರೆ, ಮತ್ತು ನಾವು ಏನು ನಮ್ಮ ಶ್ರೀಗಳು, ಮಠಮಾನ್ಯಗಳು, ನಮ್ಮ ಬಸವಾದಿ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದ ಮೇಲೆ ನಡೆದರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಬರಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನಮ್ಮ ಪರಂಪರೆ, ನಮ್ಮ ಇತಿಹಾಸ ನಾವೆಂದು ಮರಿಬಾರ್ದು. ಇತ್ತೀಚಿನ ದಿನಗಳಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಗಾಗಿ ನಮ್ಮ ಯುವಕರು ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಗಾಗ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಯನ್ನ ಅವರು ಮರೆತು ಹೋಗ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಏನಿದೆ ಅಂದ್ರೆ ನಮ್ಮ ವಚನ ಸಾಹಿತ್ಯ, ನಮ್ಮ ಗುರುಗಳು ಹೇಳಿರ್ತಕ್ಕಂಥ ಬೋಧನೆಗಳು ಮತ್ತು ನಮ್ಮ ಆಚರಣೆಗಳು, ಅದು ಲಿಂಗ ಪೂಜೆ ಆಗಿರ್ಬೋದು ಅಥವಾ ಕಾಯಕ ದಾಸೋಹ ನಮ್ಮ ಪರಿಕಲ್ಪನೆ ಇರ್ಬೋದು, ಸತ್ಯಶುದ್ಧ ಕಾಯಕದ ನಮ್ಮ ಪರಿಕಲ್ಪನೆ ಇರ್ಬೋದು. ಇದನ್ನ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡ್ತಕ್ಕಂಥ ಅವಶ್ಯಕತೆ ಇದೆ. ನಮ್ಮ ಮಕ್ಕಳಿಗೆ ನಾವು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತಕ್ಕಂಥ ಬೋಧನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅದು ಹೇಳಿದಾಗ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ. ಮತ್ತು ಖಂಡಿತವಾಗಿ ಅವರು ವಿದ್ಯೆಯ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಹೊಂದಿರತಕ್ಕಂಥವರಾಗಿದ್ರೆ ಮಾತ್ರ ಜೀವನದಲ್ಲಿ ಅವರು ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಸಾಧನೆ ಆದ ಮೇಲೆ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ. ನಾವು ಸಮಾಜವನ್ನ ಮುಂದಿನ ಪೀಳಿಗೆಗೆ ಯಾವ ರೀತಿಯಾಗಿರ್ತಕ್ಕಂಥ ಸಮಾಜ ಬಿಟ್ಟು ಹೋಗಬೇಕು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗಿದೆ. ಈ ನಿಟ್ಟಿನಲ್ಲಿ ಮಠಮಾನ್ಯಗಳ ಕೊಡುಗೆ ಬಹಳ ಅಪಾರವಾಗಿದೆ. ಹಾಗಾಗಿ ನಾವು ನಮ್ಮ ಕರ್ತವ್ಯ ಏನಂದ್ರೆ ಮಠಮಾನ್ಯಗಳನ್ನು ಬೆಳೆಸಬೇಕು, ಮಠಮಾನ್ಯಗಳನ್ನು ಬೆಂಬಲಿಸಬೇಕು, ಮತ್ತು ಮಠಮಾನ್ಯಗಳಿಗೆ ಯಾವತ್ತು ಎಲ್ಲ ಅವರ ಕಾರ್ಯಕ್ರಮಗಳಿಗೆ ಸಹಕಾರ ಮಾಡಿ ಇವತ್ತು ಒಳ್ಳೆಯ ಸಮಾಜವನ್ನು ಕಟ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅದನ್ನ ಇವತ್ತು ಮಾಗಣಗೆರೆ ಗ್ರಾಮದ ಎಲ್ಲ ಜನರು ಸೇರಿ ಬಹಳ ವರ್ಷಗಳಿಂದ ಇವತ್ತು ಇಲ್ಲಿ ಪೀಠಕ್ಕೆ ಯಾರು ಇರಲಿಲ್ಲ. ಈಗ ಮತ್ತೊಮ್ಮೆ ಇವತ್ತು ಗುರುಗಳನ್ನ ಪೀಠಕ್ಕೆ ತಂದು ಇಲ್ಲಿನ ಹಳೆಯ ಪರಂಪರೆ ಏನಿದೆ ಅದನ್ನ ಮತ್ತೆ ಚಾಲನೆ ಕೊಟ್ಟಿದ್ದಾರೆ. ಇದೊಂದು ಧರ್ಮದ ಕಾರ್ಯ, ಇದೊಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದಿಸಿ ಇವತ್ತು ನನಗೆ ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಜಗದ್ಗುರುಗಳಿಗೂ ಮತ್ತು ಎಲ್ಲಾ ಶ್ರೀಗಳು ಭಾಗಿಯಾಗೋದಕ್ಕೆ ನಂಗೆ ಬಹಳ ಸಂತೋಷ ಅನಿಸ್ತದೆ. ಇವತ್ತಿನ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಇಡೀ ವಿಶ್ವದಲ್ಲಿ, ಪ್ರಪಂಚದಲ್ಲಿ ಮನುಷ್ಯನಿಗೆ ಉಂಬುವ ಚಿಂತೆ, ಉಣ್ಣಲಾರದರೆ ಇಡುವ ಚಿಂತೆ, ಇಡಲಾರದೆ ಉಡುವ ಚಿಂತೆ, ಉಡಲಾರದೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಮರಣದ ಚಿಂತೆ. ಇಂಥ ಹಲವು ಚಿಂತೆಯಲ್ಲಿ ಕಂಡರಪ್ಪ, ಆದರೆ ಶಿವಚಿಂತೆಯಲ್ಲಿ ಯಾರು ನಾವು ಕಂಡಿಲ್ಲ. ಇವತ್ತು ಇಂತಹ ಒಂದು ಪರಿಸ್ಥಿತಿಯಲ್ಲಿ, ಒಂದು ಸಂಕಷ್ಟ ಇವಾಗ ನಾವು ನೋಡ್ತಾ ಇದ್ದೀವಿ. ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಸಾರ್ವಜನಿಕರು ಎಲ್ಲರೂ ಕೂಡ ಬಹಳಷ್ಟು ಒಂದು ಒತ್ತಡದಲ್ಲಿದ್ದಾರೆ. ಆದರೆ ಮನುಷ್ಯನಿಗೆ ಏನಾದರೂ ನೆಮ್ಮದಿ ಸಿಗಬೇಕು ಅಂದರೆ ಅದು ಕೇವಲ ಗುರುವಿಂದ ಸಾಧ್ಯ. ಗುರುವಿದ್ರೆ ಮಾತ್ರ ಮನುಷ್ಯ ತಮ್ಮ ಗುರಿಯನ್ನು ಮುಟ್ಟಬಹುದು. ಅದನ್ನು ನಾವು ತಿಳ್ಕೊಳ್ಬೇಕು. ಮತ್ತೆ
ನಾವಿಲ್ಲಿ ಇರ್ತಕ್ಕಂಥ ಧರ್ಮ ಆಗ್ಲಿ, ಧರ್ಮ ಪಾಲನೆ ಮಾಡ್ತಕ್ಕಂಥ ಇವತ್ತಿನ ದಿವಸ ಒಂದು ಸುಖ ಶಾಂತಿ ನೆಮ್ಮದಿ ಇರ್ಬೇಕಂದ್ರೆ ಧರ್ಮ ಪಾಲನೆ ಮಾಡಬೇಕು. ಅದು ಯಾವ ಧರ್ಮ ಆದರೆ ಹಿಂದೂ, ಸಿಖ್, ಇಸಾಯಿ ಯಾವಿದ್ರೂ ಕೂಡ ತಮ್ಮ ಧರ್ಮ ಪಾಲನೆ. ಇವತ್ತು ಅನೇಕ ಸನಾತನ ಧರ್ಮಗಳಿವೆ. ಶ್ರೀ ರೇಣುಕಾಚಾರ್ಯ ಅವರಿಂದ ಬಸವಣ್ಣ ಅವರಿಗೆ ಅನೇಕ ಧರ್ಮಗಳನ್ನು ನಾವೆಲ್ಲರೂ ಕೂಡ ಕಂಡಿದ್ದೀವಿ. ಇವತ್ತು ಇಲ್ಲಿ ಇರ್ತಕ್ಕಂಥ ಏನು ರಂಭಾಪುರಿ ಜಗದ್ಗುರು ಅವರ ಒಂದು ಸುಮಾರು ನಾನು ತಿಳಿದಿರುವಂತೆ 12,000 ಶಾಖ ಮಠಗಳಿವೆ. ಅದರಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತಕ್ಷೇತ್ರ ಯಡ್ರಾಮಿ ತಾಲೂಕಿನ ಮಾಗಣಗೆರೆಯಲ್ಲಿ ಹಿರೇಮಠ ನಮ್ಮಿದೆ ಅಂದ್ರೆ ನಮಗೆ ಬಹಳ ಒಂದು ಹೆಮ್ಮೆಯ ವಿಷಯ. ಇವತ್ತು ಇಲ್ಲಿ ಇರ್ತಕ್ಕಂಥ ಈ ಒಂದು ಮಠದ ಒಂದು ಇತಿಹಾಸ ಸುಮಾರು 200 ವರ್ಷಕ್ಕಿಂತ ಹೆಚ್ಚಿನ ಒಂದು ಇತಿಹಾಸ ಹೊಂದಿರುವಂತಹ ಈ ಒಂದು ಹಿರೇಮಠ. ಹಿಂದೆ ಇರ್ತಕ್ಕಂಥ ಲಿಂಗೈಕ ಆಗಿರುವಂತಹ ಷಡಸ್ಥಲ ಬ್ರಹ್ಮಿ ಪಡೆದಪ್ಪ ಶಿವಯೋಗಿಗಳು ಹಾಗೂ ಶಿವರುದ್ರ ಮುನೇಶ್ವರ ಅವರ ಅಸಂಖ್ಯಾತ ಭಕ್ತರು ಅವರು ಮಾಡಿರುವಂತಹ ಸಮಾಜ ಸೇವೆ, ಶಿಕ್ಷಣ ಸೇವೆ, ಜ್ಞಾನ ಸೇವೆ, ಜನರಿಗೆ ಅಸಂಖ್ಯಾತ ಜನರಿಗೆ ಅನುಕೂಲ ಆಗ್ತಕ್ಕಂಥ ಅವರನ್ನು ನೆನೆಸುವುದು ಇವತ್ತಿನ ದಿವಸ ಅತಿ ಸೂಕ್ತ. ಇವತ್ತು ಅವರ ಒಂದು ಹಾದಿಯಲ್ಲಿ ಏನು ಪಟ್ಟಾಭಿಷೇಕ ಆಗಿರುವಂತಹ ನಮ್ಮ ಮತಕ್ಷೇತ್ರಕ್ಕೆ ನಮ್ಮ ಜನರಿಗೆ ಅನುಕೂಲ ಆಗ್ಬೇಕಂತ ಪೂಜ್ಯ ಶ್ರೀ ದಾನಯ್ಯ ದೇವರು ಅವರು ಕೂಡ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಅವರು ನಮ್ಮ ಗಡಿ ಭಾಗ ಆಗಿರುವಂತಹ ನಮ್ಮ ಅಕ್ಕಲ್ಕೋಟ್ ತಾಲೂಕಿನ ಬಬ್ಲಾದಿ ಊರದವರೇ ಅವರು ಆಗಿರ್ತಾರೆ. ಮತ್ತೆ ಅವರ ನಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತೆ ಪ್ರೌಢ ಶಿಕ್ಷಣ ಪಡೆದಿರೋದು ನಮ್ಮ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಅಂಕಲ್ಗಿ ಮತ್ತು ಬೇರನೊಡಗಿ ಆ ಊರಿಂದ ಅವರು ಮಾಡಿದ್ದಾರೆ. ಅದ ನಂತರ ಅವರು ಧರ್ಮ ಶಿಕ್ಷಣವನ್ನು ರಂಭಾಪುರಿ ಪೀಠದಲ್ಲಿ ಪಡೆದುಕೊಂಡು ಅಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಚಾಚು ತಪ್ಪದೆ ಮಾಡಿ ಕಿರಿಯ ವಯಸ್ಸಿನಲ್ಲಿ ಅವರಿಗೆ ಈ ಒಂದು ರಂಭಾಪುರಿ ಪೀಠದ ಗುರುಕಿಲ್ಲಿನ ಒಂದು ಕುಲಪತಿಯಾಗಿ ಒಂದು ಕಿರಿಯ ವಯಸ್ಸಿನಲ್ಲಿ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಜ್ಞಾನ ಸೇವೆ ಆಗಲಿ, ಒಂದು ಧರ್ಮ ಸೇವೆ ಆಗಲಿ ಈ ಒಂದು ಭಾಗದ ಜನರಿಗೆ ಅತಿ ಅವಶ್ಯಕತೆ ಇದೆ. ಇವತ್ತು ರಂಭಾಪುರಿ ಪೀಠ ಸುಮಾರು ನಾನು ತಿಳಿದಿರುವಂತೆ 12,000 ಶಾಖ ಮಠಗಳಿವೆ. ಈ ಒಂದು ಪಂಚಪೀಠದಲ್ಲಿ ಪ್ರಮುಖವಾದದ್ದು ಅಂದ್ರೆ ರಂಭಾಪುರಿ ಪಂಚಪೀಠ ಅಂತ. ಅವರ ಒಂದು ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮತಕ್ಷೇತ್ರಕ್ಕೆ ದಯಪಾಲಿಸ್ತಾರೆ. ನಮ್ಮ ಈ ಒಂದು ಭಾಗ ಒಂದು ಸಗರ ನಾಡು, ಬಹಳಷ್ಟು ಸೂಫಿ ಸಂತರು ಶರಣರು ನಡೆದಾಡಿರುವಂತಹ ಒಂದು ಪುಣ್ಯ ಭೂಮಿ ಅಂದ್ರೆ ಜೇವರ್ಗಿ ಮತಕ್ಷೇತ್ರ, ಜೇವರ್ಗಿ ತಾಲೂಕು ಮತ್ತೆ ಯಡ್ರಾಮಿ ತಾಲೂಕು, ಅವಳಿ ಜವಳಿ ತಾಲೂಕು ಇದೆ. ಪರಮ ಪೂಜ್ಯರು ಇವತ್ತು ದಾನಯ್ಯ ದೇವರಿಗೆ ಪಟ್ಟಾಭಿಷೇಕ ಮಾಡಿ ನಮ್ಗೆ ಒಂದು ಆಶೀರ್ವಾದ, ನಮ್ಮ ಭಾಗದ ಜನರಿಗೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಒಂದು ದೊಡ್ಡ ಕೊಡುಗೆ. ಸಂಪದಾಲಿಕ್ಯ ಸಮುಲ್ಲೇಖನ ವಿದ್ಯೆಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಾಂ ಧರ್ಮಚಾರಿಣೇ ಶಂಭೋ ಪ್ರಣಮಾಮಿ ಪರಾಂ ಶಿವಃ. ಪ್ರಾರಂಭದಲ್ಲಿ ಪ್ರಾತಸ್ಮರಣೆಯ ಜಗದ್ಗುರು ರೇಣುಕಾಚಾರ್ಯರನ್ನ ಮಂದಿರದಲ್ಲಿ ಭಕ್ತಿಯಿಂದ ಸ್ಮರಣೆಯನ್ನ ಗೈದುಕೊಂಡು ಈ ನಾಡಿನ ಜಗದ್ಗುರುಗಳು, ಎನ್ನ ಬಾಳಿನ ನಂದಾಜ್ಯೋತಿ ದಣಿವರಿಯದ ಚೇತನರು, ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ಪಾವನ ಚರಣ ಸನ್ನಿಧಾನಕ್ಕೆ ಅನಂತ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ, ಇವತ್ತ ವಿಶೇಷವಾಗಿ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಮಾಗಣಗೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂಥ ಶ್ರೀ ಗುರು ರುದ್ರಮುನೀಶ್ವರ ಹಿರೇಮಠದ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವದ ಕಾರ್ಯಕ್ರಮದ ಪಾವನ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಅಂತಃಕರಣದ ಆಶೀರ್ವಾದವನ್ನ ದಯಪಾಲಿಸಲಿಕ್ಕೆ ಆಗಮಿಸಿರುವಂತಹ ಮಾತೃವಾತ್ಸಲ್ಯದ ಗುರುಗಳು ನಂದಾ ಜ್ಯೋತಿ
ಶ್ರೀ ಶ್ರೀ 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಸಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅನಂತ ಭಕ್ತಿಗೆ ಪ್ರಣಾಮವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗ್ರಾಮದ ಹಿರಿಯ ಪೂಜ್ಯರಲ್ಲಿ ಮತ್ತು ಆಲೂರು ಪರಮ ಪೂಜ್ಯರಲ್ಲಿ ಮತ್ತು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಗಮಿಸಿರುವಂತಹ ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೆ ಅನಂತ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮದ ಬಲಭಾಗದ ವೇದಿಕೆಯಲ್ಲಿ ಆಗಮಿಸಿರುವಂತಹ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳೇ ಮತ್ತು ನಮಗೆ ದೀಕ್ಷೆಯನ್ನ ನೀಡಿರುವಂತಹ ಹುಡುಗಿ ಸಂಸ್ಥಾನ ಹಿರೇಮಠದ ಶಟಸ್ಥಲ ಬ್ರಹ್ಮಿ ವಿರೂಪಾಕ್ಷ ಶಿವಾಚಾರ್ಯ ಸ್ವಾಮಿಗಳ ಅನಂತ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಈ ವೈಭವವಾದಂತಹ ಕಾರ್ಯಕ್ರಮದ ಒಂದು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನ ಮಾಡಿ ಈ ಕಲ್ಯಾಣ ನಾಡಿನಲ್ಲಿ ಸಗರ ನಾಡಿನಲ್ಲಿ ಗುರು ಪಟ್ಟಾಧಿಕಾರವನ್ನು ಅತ್ಯಂತ ವೈಭವವಾಗಿ ಜರುಗಿಸಿರುವಂತಹ ಯಾವತ್ತು ಮಾಗಣಗೆರೆ ಗ್ರಾಮದ ಸಮಸ್ತ ಮಾತೃವಾತ್ಸಲ್ಯದ ತಾಯಿ ಬಳಗವೇ ತಂದೆ ಬಳಗವೇ ಗ್ರಾಮದ ಗುರು ಹಿರಿಯರೇ ಯುವಕರೇ ಹಾಗೂ ಧರ್ಮಾಭಿಮಾನಿಗಳೇ ಮತ್ತು ನಮ್ಮ ಶ್ರೀ ಗುರು ರುದ್ರಮುನೀಶ್ವರ ಹಿರೇಮಠದ ನಗನೂರು ಚಿಕ್ಕಶಿಂದಗಿ ಕನ್ನೋಳಿ ಬಂದಾಳ ಮತ್ತು ನಮ್ಮ ಹುಬ್ಬಳ್ಳಿ ತಾಲೂಕಿನ ತಿರುಮಲಕೊಪ್ಪ ಗ್ರಾಮದ ಹಾಗೂ ಬಬಲಾದ ಗ್ರಾಮದ ಇವು ಇನ್ನೂ ಅನೇಕ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ಸಮಸ್ತ ಶಿಷ್ಯ ಸದ್ಭಕ್ತ ಬಳಗವೇ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜಕ್ಕೆ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜಕ್ಕೆ ಇಬ್ಬರ ಧ್ಯೇಯ ಗುರಿ ಒಂದೇ ಅನ್ನುವಂಥ ಮಾತುಗಳನ್ನು ಹೇಳುವುದರ ಮೂಲಕ ಸಮಾಜದ ಎಲ್ಲ ವರ್ಗ ಜನರಿಗೆ ಒಳಿತನ್ನು ಹಾರೈಸಿದ್ದನ್ನು ತಾವೆಲ್ಲ ಕೇಳಿದ್ದೀರಿ. ಅನೇಕ ಜನ ರಾಜಕಾರಣಿಗಳು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಾರಂಭದಲ್ಲಿ ನಮ್ಮ ಜೇವರ್ಗಿ ಕ್ಷೇತ್ರದ ಮಾಜಿ ಶಾಸಕರಾದಂಥ ದೊಡ್ಡಪ್ಪಗೌಡ ಪಾಟೀಲರು ಈ ಮಠದ ಅಭಿವೃದ್ಧಿ ಕಾರ್ಯಗಳಲ್ಲಿ ನನ್ನ ಕೈಲಾದಂಥ ಎಲ್ಲ ಸಹಕಾರವನ್ನು ಕೊಡುವುದಾಗಿ ಅವರು ಭರವಸೆಯನ್ನು ಕೊಟ್ಟಿದ್ದು ತಾವೆಲ್ಲ ಕಂಡಿದ್ದೀರಿ. ಈ ಪವಿತ್ರ ಸಮಾರಂಭದಲ್ಲಿ ಭಾಳಷ್ಟು ಒತ್ತಡಗಳಿದ್ದರೂ ಕೂಡ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಸಚಿವರಾಗಿ ಮತ್ತು ಮೇಲಾಗಿ ಧರ್ಮಪೀಠಗಳಲ್ಲಿ ಅಪಾರವಾದಂಥ ಶ್ರದ್ಧೆಯನ್ನು ಹೊಂದಿದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು ತಮ್ಮ ಭಾವನೆಗಳನ್ನು ಈ ಸಮಾರಂಭದಲ್ಲಿ ಹಂಚಿಕೊಂಡಿದ್ದಾರೆ. ವೀರಶೈವ ಧರ್ಮ ಬಹಳ ದೊಡ್ಡದಾದಂಥ ವಿಶಾಲ ಧರ್ಮ ಇದು. ಇವನು ನಮ್ಮವ, ಅವನು ಬೇರೆಯವ ಅನ್ನುವಂಥ ಭಾವನೆಗಳಿಲ್ಲದೆ ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದಂಥ ಧರ್ಮ ವೀರಶೈವ ಧರ್ಮ. ಜಾತಿಗಿಂತ ನೀತಿಗೆ ಹೆಚ್ಚಿನ ಪ್ರಾಶಸ್ತ್ಯತೆಯನ್ನು ಕೊಟ್ಟಂಥ ಧರ್ಮ. ಕಾಯಿಕ ಮತ್ತು ಕಾಯಿಕದಿಂದ ಬಂದ ಸಂಪನ್ಮೂಲವನ್ನು ದಾಸೋಹಕ್ಕಾಗಿ ವಿನಿಯೋಗ ಮಾಡಿಕೊಂಡಂಥ ಧರ್ಮ ವೀರಶೈವ ಧರ್ಮ. ಇಂಥ ವಿಶಾಲ ವಿಶ್ವ ಬಂಧುತ್ವವನ್ನು ಹೊಂದಿದಂಥ ಈ ಧರ್ಮ ಇವತ್ತು ಜಾತಿಗಳಾಗಿ ವಿಂಗಡಣೆಗೊಳ್ತಾ ಇರುವಂಥದ್ದು ಜಗದೊಳಗೆ ಅಷ್ಟೇ ಅಲ್ಲ, ಸಮಾಜದ ಕಳಕಳಿ ಇರುವಂಥ ಎಲ್ಲ ನಮ್ಮ ಧೋರಣೆರಿಗೂ ಕೂಡ ಮನಸ್ಸಿಗೆ ವ್ಯಥೆಯನ್ನು ಉಂಟು ಮಾಡ್ತಾ ಇದೆ. ಆದರೆ ನಾವು ಯಾವುದೇ ಒಳಪಂಗಡದವರು ಇರಲಿ, ಯಾವ ಪರಂಪರೆಯಲ್ಲಿನೇ ನಾವು ಬೆಳೆದಿರಲಿ, ಆದರೆ ನಾವೆಲ್ಲ ವೀರಶೈವ ಧರ್ಮದ ಮೂಲವಾಹಿನಿಯಿಂದ ಬಂದಿದ್ದೇವೆ ಅನ್ನುವಂಥ ಪರಿಕಲ್ಪನೆಯನ್ನು ಯಾರೂ ಕೂಡ ಕಳೆದುಕೊಳ್ಳಬಾರದು. ವೀರಶೈವ ಧರ್ಮದ ಪಂಚಪೀಠಗಳು ಈ ನಾಡಿನ ಸಮಸ್ತ ಜನತೆಗೆ ಚಿರಪರಿಚಿತ. ಒಂದಾನೊಂದು ಕಾಲದಲ್ಲಿ ಪಂಚಪೀಠಗಳ ದರ್ಶನ ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ. ಆದರೆ ಇವತ್ತಿನ ಸಮಾಜದ ಸಮಕಾಲೀನ ಸಮಸ್ಯೆಗಳನ್ನು ಅರಿತು ಪೀಠಗಳು ಅತ್ಯಂತ ಸರಳವಾಗಿ ನಗರ ಇರಲಿ ಹಳ್ಳಿ ಇರಲಿ ಎಲ್ಲ ಕಡೆ ಸಂಚರಿಸಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾವೆ. ಬಹುಶಃ
ವೀರಶೈವರೆಲ್ಲರೂ ಕೂಡ ನಾವೆಲ್ಲ ಬಂದು ನಾವೆಲ್ಲ ಒಂದು ಅನ್ನುವಂಥ ಭಾವನೆಗಳನ್ನೇ ಇಟ್ಕೊಂಡು ಸಾಮರಸ್ಯದಿಂದ ಬದುಕಿ